ಸ್ನೇಹಿತರೆ ನಮಸ್ಕಾರ. ನಾ ಈ ಗೌರ್ಮೆಂಟ್ ಜಾಬ್ ಸಂಬಂಧಪಟ್ಟಂಗೆ ಏನು ವಿಡಿಯೋಸ್ ಮಾಡ್ತೇನಲ್ಲ, ಅದರ ಅರ್ಥ ನೀವು ಗೌರ್ಮೆಂಟ್ ಜಾಬ್ ಹಿಂದೆ ಬೆನ್ನು ಹತ್ತಬೇಡ್ರಿ, ಓದೋದು ತಪ್ಪು, ಗೌರ್ಮೆಂಟ್ ಜಾಬ್ ಮಾಡಬೇಡ್ರಿ, ಪ್ರಿಪ್ರೇಷನ್ ಮಾಡಬೇಡ್ರಿ, ಕೋಚಿಂಗ್ ಬರಬೇಡ್ರಿ ಅಂತ ಹೇಳೋದಿಲ್ಲ ರೀ. ನೀವು ಕೋಚಿಂಗ್ ಬಂದ ಮೇಲೆ ಎಕ್ಸಾಮ್ ಕ್ಲಿಯರ್ ಆಗಲಿಲ್ಲ ಅಥವಾ ಅಂದ್ಕೊಂಡಿದ್ದ ಜಾಬ್ ಸಿಗಲಿಲ್ಲ ಅಂದ್ರೆ ಅವಾಗ ಲೈಫ್ ಒಳಗೆ ಕಮ್ಬ್ಯಾಕ್ ಹೆಂಗೆ ಮಾಡಬೇಕು, ಸೋಲ್ಬಾರ್ದು ಜೀವನದಾಗ, ಮತ್ತು ಲೈಫನ್ನು ರೀಸ್ಟಾರ್ಟ್ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಿರ್ತೀನಿ. ಕೆಲವೊಬ್ರಿಗೆ ಅನಿಸಿರ್ಬೋದು ಏನಪ್ಪ ಇವರು ಗೌರ್ಮೆಂಟ್ ಜಾಬ್ ಅಂದರೆ ಈ ಥರ ಲೈಕ್ ಥಿಂಕ್ ಮಾಡ್ತಾರೆ ಅಂತೇಳಿ. ಬಟ್ ಹಂಗೇನಿಲ್ಲ ರೀ, ಓದೋದು ತಪ್ಪಲ್ಲ. ನೀವು ಕೋಚಿಂಗ್ ಬರ್ರಿ, ನೀವು ಜಾಬ್ ಮಾಡ್ತೀರಿ ಮಾಡಿರಿ, ಓಕೆ 1 ವರ್ಷ 2 ವರ್ಷ 3 ವರ್ಷ ಕೊಡ್ರಿ, ಇಲ್ಲ ಅನ್ನಂಗಿಲ್ಲ. ಅದಾದಮೇಲೆ ಅಕಸ್ಮಾತ್ ನೀವು ಮತ್ತೆ ಲೈಫ್ನಾಗ ಜಾಬ್ ಸಿಗಲಿಲ್ಲ ಅಥವಾ ಎಕ್ಸಾಮ್ ಕ್ಲಿಯರ್ ಆಗಲಿಲ್ಲ ಅಂದ್ರೆ ಮತ್ತು ವಾಪಸ್ ಊರಿಗೆ ಬಂದು ಲೈಫನ್ನು ರೀಸ್ಟಾರ್ಟ್ ಹೆಂಗೆ ಮಾಡಬೇಕು, ಮತ್ತು ರೀಕಂಟಿನ್ಯೂ ಹೆಂಗೆ ಮಾಡಬೇಕು, ಲೈಫನ್ನು ಸ್ಟ್ಯಾಂಡ್ ಹೆಂಗೆ ಆಗ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಿರ್ತಾನೆ ಅಷ್ಟೇ. ಯಾಕಂದ್ರೆ ಭಾಳಷ್ಟು ಮಂದಿ ಏನಾಗ್ತಾರೆ ರೀ, ಚಿಂತೆಗೊಳಾಗ್ಬಿಡ್ತಾರೆ ಆಗಲಿಲ್ಲ ಅಂತೇಳಿ. ಸೊ ಹಂಗೆ ಆಗಬಾರ್ದಲ್ಲ. ಸೊ ಎಲ್ಲ ಯಾವುದೋ ಒಂದು ಪ್ಲ್ಯಾನ್ ಬಿ ನಿಮ್ಮ ಕಡೆ ಇರಬೇಕು, ಇದೆಲ್ಲ ಹೇಳ್ತಿರ್ತಾನೆ. ಹೀಗಾಗಿ ಯಾರೂ ತಪ್ಪಾಗಿ ಬಿಂಬಿಸಬೇಡ್ರಿ. ಓಕೆ, ಇಲ್ಲಿ ಯಾವುದೂ ತಪ್ಪಲ್ಲ. ನೀವು ಗೌರ್ಮೆಂಟ್ ಜಾಬ್ ಓದ್ರಿ, ಕ್ಲಿಯರ್ ಆದ್ರೆ ವೆಲ್ ಆ್ಯಂಡ್ ಗುಡ್, ಭಾಳ ಚಲೋ, ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಸೊ ಹಂಗಾಗಿ ಯಾರು ವಿಡಿಯೋಗಳನ್ನು ತಪ್ಪರ್ಥ ಮಾಡ್ಕೋಬೇಡ್ರಿ ದಯವಿಟ್ಟು. ಒಳ್ಳೇದಾಗಲಿ ಸ್ನೇಹಿತರೆ. ಎಕ್ಸಾಮ್ ಬರೀರಿ, ಅದರ ಒಂದು ಬ್ಯಾಕಪ್ ಪ್ಲ್ಯಾನ್ ಇಟ್ಕೊಳ್ಳಿ ಅಂತ ನಾನು ಯಾವಾಗ ಹೇಳ್ತಿರ್ತಾನೆ ಅಷ್ಟೇ. ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ಓಕೆ, ಥ್ಯಾಂಕ್ ಯು ಸೋ ಮಚ್.